ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನದು? ನನ್ನಿಂದ ನಿಮ್ಗಾಗಿರೋ ನೋವಿಗೆ ಕ್ಷಮೆ ಕೇಳ್ತಾ ನಿಮ್ಮ ಜೊತೆ ಜೀವನ ಪೂರ್ತಿ ಇರಬೇಕು ಅಂತ ನನ್ನ ಮನಸ್ಸಲ್ಲಿರೋ ಆಸೆನ ನಿಮ್ಮ ಹತ್ರ ಹೇಳ್ಕೊಳ್ತಾ ಇದ್ದೀನಿ. ನಿಮಗೂ ಕೊನೆವರೆಗೂ ನನ್ನ ಜೊತೆ ಇರಬೇಕನ್ನೋದಾದರೆ ನಿಮಗೋಸ್ಕರ ಅಂತ ಪ್ರೀತಿಯಿಂದ ತಂದಿರೋ ಈ ಭಾಗ್ಯನ ತಗೊಳ್ಳಿ. ನಿನ್ನ ಕಾಲು ನನ್ನ ಕಾಲ ಮೇಲೆ ಯಾಕೆ? ಇಡೀ ಹೇಳ್ತೀನಿ. ನನ್ಗಿದೆಲ್ಲ ಇಷ್ಟ ಅಂತ ನಿಮ್ಗೆ ಗೊತ್ತಾಯ್ತು? ನಿಮ್ಮ ಮನಸ್ಸನ್ನು ಅರ್ಥ ಮಾಡ್ಕೊಂಡಿರೋನ್ಗೆ ನಿಮ್ಗೇನು ಇಷ್ಟ ಆಗುತ್ತೆ ಅಂತ ಅರ್ಥ ಮಾಡ್ಕೊಳಕ್ಕಾಗಲ್ವಾ? ನೂರು ಜನ್ಮಕ್ಕೂ ನೀವೇ ನನ್ನ ಹೆಂಡತಿಯಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಕೊನೆಯವರೆಗೂ ನನ್ನ ಕೈ ಹಿಡಿದು ಜೊತೆಗಿರ್ತೀರ ಅನ್ಕೊಂಡಿದ್ದೀನಿ. ನಾನು ನಿಮ್ಮನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ ದೀಪ ಅವರು. ನಿಮಗೋಸ್ಕರ ಒಂದು ಕವನ ಬರೆದಿದ್ದೀನಿ, ಹೇಳ. 100 ನೋವ ನಡುವೆ ಒಂದು ನಗೆಯು ಕಾಡಿ ನೆನಪು ಸಿಕ್ಕಿದೆ ಬದುಕಿಗೆ. ಬದುಕ ತುಂಬ ನಿಮ್ಮ ನೆನಪ ಬಿಬ್ಬ ಬಿಡದೆ ನನ್ನ ಕಾಡಿದೆ. ಕಾಡ್ಗಿಚ್ಚಿನಂತೆ ನಿಮ್ಮ ಪ್ರೀತಿ ನನ್ನ ದೇಹವನ್ನು ಸುಡುತ್ತಿದೆ. ಇಳೆ ಸುಡೋ ಮುನ್ನ ಬರುವ ಮಳೆಯಂತೆ ಪ್ರೀತಿ ಮಳೆಯ ಬೋರ್ಗರೆ ಆರಪಸದಲ್ಲಿ ನಿಮ್ಮೊಂದಿಗೆ ವಿಲೀನವಾಗುತ್ತಾ ವಿದಾಯ ಹೇಳುವೆನು ಈ ಬದುಕಿಗೆ. ನನ್ನ ಜೊತೆ ಕೊನೆವರೆಗೂ ಇರ್ತೀರಾ? ಕೊನೆವರೆಗೂ ಇರ್ತೀನಿ. ನನ್ನ ಬಿಟ್ಟು ಇನ್ಯಾವತ್ತೂ ಎಲ್ಲೂ ಹೋಗಲ್ಲ ತಾನೆ? ನೀವು ಬೇಕು. ನನಗೂ ನೀವು ಬೇಕು. ನಿನ್ನಿಂದ ಇನ್ಯಾವತ್ತೂ ನಾನು ದೂರ ಹೋಗಲ್ಲ. ಹಚ್ಬಿಟ್ಟು ನನ್ನ ಉಸಿರಿರೋವರೆಗೂ
ನಾನು ನಿಮ್ ಜೊತೆನೇ ಇರ್ತೀನಿ. ಯಾಕಮ್ಮ ಸೌಂದರ್ಯ ಟೆನ್ಷನ್ ಅಲ್ಲಿ ಇದೆಯಾ? ನೋಡಿ ಚಿಕ್ಕ ಮಾವ ಮನೆಯಿಂದ ಹೋಗಿ 3 ದಿನ ಆಯ್ತು. ಎಲ್ಲಿ ಹೋಗಿದ್ದಾರೆ, ಏನ್ ಮಾಡ್ತಿದ್ದಾರೆ ಅಂತ ಯಾರಿಗೂ ಹೇಳಿಲ್ಲ, ಫೋನ್ಗೂ ಸಿಗ್ತಾ ಇಲ್ಲ. ನನಗಂತೂ ಟೆನ್ಷನ್ಗೆ ಕೈ ಕಾಲೇ ಆಡ್ತಿಲ್ಲ. ನೀ ಹೇಳ್ತಿದ್ದು ಕರೆಕ್ಟ್ ಕಣಮ್ಮ. ಅಣ್ಣ ಯಾವತ್ತೂ ಹೇಳ್ದೆ ಎಲ್ಲೂ ಹೋಗ್ತಿರ್ಲಿಲ್ಲ. ಆದ್ರೆ ಈಗ ನೋಡು, ಫೋನ್ಗೂ ಸಿಗ್ತಾ ಇಲ್ಲ, ಅವನು ಫೋನ್ ಮಾಡ್ತಿಲ್ಲ. ನನ್ಗೂ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಚಿರುಗ್ ಹೇಳೋದು ಒಳ್ಳೇದು. ಅಯ್ಯೋ ಬೇಡ ಚಿಕ್ಕ ಪಾಪ ಚಿರು ಈಗಾಗ್ಲೇ ಆ ದೀಪನಿಂದ ದೂರ ಹೋಗಿ ಬೇಜಾರಳಿತಾನೆ. ಈಗ ಮಾವನ್ ವಿಚಾರ ಹೇಳಿದ್ರೆ ಅವ್ನು ಇನ್ನೂ ಡಿಸ್ಟರ್ಬ್ ಆಗ್ತಾನೆ. ಅವನ್ಗೆ ಆ ಥರ ಆಗೋದು ನನ್ಗಿಷ್ಟ ಇಲ್ಲ. ನೀನ್ ಹೇಳೋದು ಕರೆಕ್ಟು. ಬೇಜಾರಲ್ಲಿರೋ ಚಿರುಗೆ ಇದನ್ನ ಹೇಳ್ದೇ ಇರೋದೇ ಒಳ್ಳೇದು. ಒಂದು ಕೆಲಸ ಮಾಡೋಣ, ಪೊಲೀಸಿಗೆ ಇನ್ಫಾರ್ಮ್ ಮಾಡೋಣ ಅಂದ್ರೆ ನೀನೇ ಬೇಡ ಅಂತಂದೆ ಅವತ್ತು. ಈಗೇನ್ ಮಾಡೋಣ? ಈಗಲೇ ಬೇಡ ಚಿಕ್ಕ ಯಾವುದಕ್ಕೂ ಮಾವನ್ ಫ್ಲೈಟ್ ಡೀಟೇಲ್ಸ್ ಎಲ್ಲ ನಾನು ಕಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನೋಡೋಣ ಅವ್ರು ಎಲ್ಲಿ ಹೋಗಿದ್ದಾರೆ, ಏನಾಗಿದೆ ಅಂತ ಏನಾದರೂ ಗೊತ್ತಾದ್ರೆ ಪೊಲೀಸವ್ರಿಗೆ ಹೇಳಿ ಅವ್ರ ಹೆಲ್ಪ್ ತಗೋಬಹುದು. ಸರಿನಮ್ಮ, ನಿನಗೆ ಹೆಂಗನ್ಸುತ್ತೋ ಹಂಗೆ ಮಾಡು. ನನಗಂತೂ ಇಷ್ಟು ದಿವಸ ಅಣ್ಣನ ಜೊತೆ ಮಾತಾಡದೇ ಇರೋದೇ ಒಂಥರ ಮನಸ್ಸಿಗೆ ಸರಿ ಹೋಗ್ತಿಲ್ಲ. ಬನ್ನಿ ತಿಂಡಿ ಮಾಡೋಣ. ನೋಡಮ್ಮ, ಸುಪ್ಪು ತಿಂಡಿ ಕರೀತಾಳೆ, ಬಾ ಹೋಗೋಣ. ಸಾರಿ ಚಿಕ್ಕ ನನಗೆ ತಿನ್ನೋಕೆ ಮನ್ಸಿಲ್ಲ, ನೀ ಹೋಗಿದ್ದೀನಿ. ನನಗೂ ತಿನ್ನಕ್ ಮನ್ಸಿಲ್ಲಮ್ಮ, ಆದ್ರೆ ಆರೋಗ್ಯ ನೋಡ್ಕೋಬೇಕಲ್ವಾ, ಅದಕ್ಕೆ ತಿಂಡಿ ತಿಂತ ಇದೀನಿ. ನೀನು ಅಣ್ಣನ ಬಗ್ಗೆ ಯೋಚನೆ ಮಾಡ್ತಾ ತಿಂಡಿ ತಿನ್ನೋದು ಬಿಡ್ಬೇಡಮ್ಮ. ಆಮೇಲೆ ನಿನ್ನ ಆರೋಗ್ಯ ಏರ್ಪೇರ್ ಆದ್ರೆ ನಾವೇನ್ ಮಾಡೋದು? ಆದ್ರೆ ಆಗ್ಲಿ ಬಿಡಿ ಚಿಕ್ಕ ಮಾವ ಎಲ್ಲಿದ್ದಾರೆ ಅಂತ ಗೊತ್ತಾದ್ಮೇಲೆ ನನಗೆ ಊಟ ಸೇರೋದು. ಅಲ್ಲಿವರೆಗೂ ಪ್ಲೀಸ್ ಊಟ ಮಾಡು ಅಂತ ನನ್ಗೆ ಯಾರು ಫೋರ್ಸ್ ಮಾಡಿ, ನನ್ಗೆ ಯಾವಾಗ ತಿನ್ಬೇಕು ಅನ್ಸುತ್ತೋ ನಾನು ತಿಂತೀನಿ. ಮಾವ ಅಂದ್ರೆ ಮೂಗು ಮುರಿಯೋ ಕಾಲದಲ್ಲಿ ಮಾವನ ತಂದೆಗಿಂತ ಹೆಚ್ಚಾಗಿ ನೋಡ್ಕೋತಿಲ್ಲಮ್ಮ. ಗ್ರೇಟ್ ಕಣಮ್ಮ ನೀನು. ನಿನ್ನಂತ ಸೊಸೆ ಸಿಕ್ಕಿರೋದು ನಮ್ಗೆಲ್ಲ ಪೂರ್ವ ಜನ್ಮದ ಪುಣ್ಯನಮ್ಮ. ನಾವೆಲ್ಲ ತಿಂಡಿ ತಿಂದು ನೀನ್ ಹಾಗೆ ಇದ್ರೆ ಸರಿ ಹೋಗಲ್ಲ. ಕಾಫಿನಾದ್ರೂ ಕುಡಿಬೇಕು. ಸರಿ ಸರಿ, ಸುಕ್ಕು ಕೇಳಿ ಕೊಟ್ಟು ಕಳಿಸ್ತೀನಿ. ಸುಕ್ಕು ಸುಕ್ಕು ರಾಜಶೇಖರನ ನೆಚ್ಚಿನ ಸೊಸೆ, ದೊಡ್ಡ ಮನೆಗೆ ಹೇಳಿ ಮಾಡಿಸಿದಂತ ಸೊಸೆ ಅಂತ ನಾನು ಯಾವತ್ತೂ ಪ್ರೂವ್ ಮಾಡ್ಕೊಂಡಿದ್ದೀನಿ. ಅದನ್ನ ಆಗಾಗ ಈ ರೀತಿ ಆಕ್ಟ್ ಮಾಡ್ತಾ ಎಲ್ರಿಗೂ ನೆನಪು ಮಾಡ್ತಾ ಇರ್ಬೇಕು ಅಷ್ಟೇ. ಚಿಕ್ಕ ನೀವ್ ಯಾಕೆ ತರಕ್ ಹೋದ್ರಿ? ಅದು ಸುಕ್ಕು ತಿಂಡಿ ತಿನ್ನಕ್ ಕೂತ್ಬಿಟ್ಟಿದ್ಲು, ಜಾಜಿ ಬಡಿಸ್ತಾ ಇದ್ಲು. ಅದಕ್ಕೆ ಇನ್ಯಾಕೆ ಡಿಲೇ ಮಾಡೋದು ಅಂತ ನಾನೇ ತಗೋ. ಥ್ಯಾಂಕ್ ಯು. ನಾನು ಹೋಗಿ ತಿಂಡಿ ತಿನ್ಕೊಂಡ್ ಬಂದ್ಬಿಡ್ಲಾ? ಹೋಗಿ. ಸರಿ.